ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 250ಕ್ಕೂ ಹೆಚ್ಚಳವಾಗಿದೆ. ರೋಪ್ವೇ ಬಳಸಿ ಶವಗಳ ಸ್ಥಳಾಂತರ ಮಾಡಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಚುರುಕುಗೊಳಿಸುವುದಕ್ಕೆ 190 ಅಡಿ ಉದ್ದದ ತಾತ್ಕಾಲಿಕ ಉಕ್ಕಿನ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ. ಈ ಸುದ್ದಿಯನ್ನು ನೋಡೋಣ. ಕೇರಳ ಕಣ್ಣೀರು ನ್ಯೂಸ್ ಟಾಪ್ 9ನಲ್ಲಿ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಗುಡ್ಡ ಕುಸಿತದಲ್ಲಿ ಸಾವಿನ ಸರಮಾಲೆ ಮುಂದುವರೆದಿದೆ. ಈವರೆಗೆ ಮೃತಪಟ್ಟವರ ಸಂಖ್ಯೆ 250ಕ್ಕೂ ಹೆಚ್ಚಳವಾಗಿದೆ. ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಒಂದೊಂದು ದೃಶ್ಯವು ದುರಂತದ ಭೀಕರತೆಯನ್ನ ಸಾರಿ ಹೇಳುತ್ತಿವೆ. ಪ್ರವಾಸಿಗರ ಸ್ವರ್ಗ ವಯನಾಡು ಸ್ಥಳೀಯ ನಿವಾಸಿಗಳ ಪಾಲಿಗೆ ನರಕವಾಗಿ ಬಿಟ್ಟಿದೆ. 5 ಕಿಲೋಮೀಟರ್ವರೆಗೂ ಕೊಚ್ಚಿಕೊಂಡು ಬಂದ ಗುಡ್ಡ ಒಂದು ಕ್ಷಣದಲ್ಲಿ ಎಲ್ಲವನ್ನು ಸರ್ವನಾಶ ಮಾಡಿಬಿಟ್ಟಿದೆ. ಭೀಕರ ದುರಂತದ ಬೆಚ್ಚಿ ಬೀಳಿಸುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಮ್ಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಿ ಮನೆ ನಿರ್ಮಿಸಿದ್ರು. ಆದರೀಗ ಗುಡ್ಡ ಕುಸಿತ ಎಲ್ಲವನ್ನೂ ನಾಮಾವಶೇಷ ಮಾಡಿದೆ. ಎಲ್ಲವೂ ಕೊಚ್ಚಿಕೊಂಡು ಹೋಗಿ ಅಡಿಪಾಯ ಮಾತ್ರ ಉಳಿದಿದೆ. ತಮ್ಮ ಆಶ್ರಯದಲ್ಲಿದ್ದವರು ಕಣ್ಮರೆಯಾಗಿ ಮನೆಯ ಅಡಿಪಾಯಗಳು ಅನಾಥವಾಗಿ ಬಿದ್ದಿವೆ. ವಯನಾಡಿನಲ್ಲಿ ಸಂಭವಿಸಿದ್ದ ಗುಡ್ಡ ಕುಸಿತ ಭೀಕರ ಪ್ರಾಕೃತಿಕ ವಿಪತ್ತಿಗೆ ಸಾಕ್ಷಿಯಾಗಿದೆ. ರಾಶಿ ರಾಶಿ ಬಂಡೆಕಲ್ಲುಗಳನ್ನ ಯಾರೋ ತಂದು ಜೋಡಿಸಿಟ್ಟಂತಿವೆ. ಆದರೆ ಮೊನ್ನೆ ತಡರಾತ್ರಿ ಚೂರಲ್ಮಲ ಗ್ರಾಮದಲ್ಲಿ ಕುಸಿದ ಗುಡ್ಡದ ಮಣ್ಣಿನ ಜೊತೆಗೆ ಕಲ್ಲು ಬಂಡೆಗಳು ಕೊಚ್ಚಿ ಬಂದಿವೆ. ರಕ್ಕಸ ಗಾತ್ರದ ಕಲ್ಲಿನಡೆ ಸಿಲುಕಿಕೊಂಡವರ ಪರಿಸ್ಥಿತಿ ನೆನೆಸಿಕೊಂಡ್ರೆ ಬೆಚ್ಚಿ ಬೀಳಿಸುವಂತಿದೆ. ಗುಡ್ಡ ಕುಸಿತದಲ್ಲಿ ವಯನಾಡು ಜಿಲ್ಲೆಯ ಮಪ್ಪಾಡಿ ಸಮೀಪದ ಚೂರಲ್ಮಲ, ಮುಂಡಕೈ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ. ಮುಂಡಕೈನಲ್ಲಿ ಸಾಕಷ್ಟು ಮನೆಗಳು ನಿರ್ನಾಮವಾಗಿವೆ. ಮನೆಯೊಂದು ಸಂಪೂರ್ಣ ಕುಸಿದಿದ್ದು ಹಾಲಲ್ಲಿರೋ ಗೋಡೆಯ ಶೋಕೇಸ್ನಲ್ಲಿ ಮೆಡಲ್ಗಳು ಹಾಗೇ ಇವೆ. ಮಕ್ಕಳ ಕನಸು ನನಸಾದ ಕ್ಷಣಗಳಿಗೆ ಸಾಕ್ಷಿಯಾದ ಟ್ರೋಫಿಗಳು ಅನಾಥವಾಗಿ ಉಳಿದುಕೊಂಡಿವೆ. ಮನೆಗಳ ಟೆರೆಸ್ ಮೇಲೇರಿರುವ ಬೃಹತ್ ಗಾತ್ರದ ಮರದ ಗೊಂಬೆಗಳು ದುರಂತಕ್ಕೆ ಸಾಕ್ಷಿ ನುಡಿಯುತ್ತಿವೆ. ಎನ್ಡಿಆರ್ಎಫ್, ಭೂಸೇನೆ, ವಾಯುಸೇನೆ, ಸ್ವಯಂ ಸೇವಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ನದಿಗಳಲ್ಲಿ ಮೃತದೇಹಗಳು ಕೊಚ್ಚಿ ಬರುತ್ತಿವೆ. ಕೆಸರಿನಡಿ ಕುಸಿದು ಬಿದ್ದ ಮನೆಯ ಅಡಿ ಒಂದೊಂದೇ ಮೃತದೇಹಗಳು ಪತ್ತೆಯಾಗ್ತಿವೆ. ಇನ್ನು ರಕ್ಷಣಾ ಸಿಬ್ಬಂದಿ ರೂಪ್ ವೇನಲ್ಲಿ ಒಂದೊಂದೇ ಶವಗಳನ್ನ ದಡಕ್ಕೆ ಸಾಗಿಸುವ ದೃಶ್ಯ ಮನ ಕಲಕುವಂತಿದೆ. ಗುಡ್ಡ ಕುಸಿತಕ್ಕೂ ಮುನ್ನ ಯಾರದ್ದೋ ಮನೆಯಂಗಳದಲ್ಲಿ ನಿಲ್ಲಿಸಲಾಗಿದ್ದ ಕಾರು, ಜೀಪುಗಳೆಲ್ಲ ಇನ್ಯಾರದ್ದೋ ಮನೆಯಂಗಳದಲ್ಲಿ ಕೊಚ್ಚಿಕೊಂಡು ಹೋಗಿ ಬಿದ್ದಿವೆ. ವಯನಾಡಿನಲ್ಲಿ ಸಂಭವಿಸಿರುವ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರೋರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರಕ್ಷಣಾ ಕಾರ್ಯ ಚುರುಕುಗೊಳಿಸಲು 190 ಅಡಿ ಉದ್ದದ ತಾತ್ಕಾಲಿಕ ಉಕ್ಕಿನ ಬ್ರಿಡ್ಜ್ ನಿರ್ಮಿಸಲಾಗುತ್ತಿದೆ. ಇದು ಬರೋಬ್ಬರಿ 24,000 ಕೆಜಿ ತೂಕವಿದೆ. ಇಂದು ಸಂಜೆಯೊಳಗೆ ಬ್ರಿಡ್ಜ್ ನಿರ್ಮಾಣ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. 17 ಟ್ರಕ್ಗಳಲ್ಲಿ ಸೇನಾ ಸಿಬ್ಬಂದಿ ಈ ಬ್ರಿಡ್ಜ್ ನಿರ್ಮಾಣಕ್ಕೆ ಪರಿಕರಗಳನ್ನ ಸಾಗಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿ ನೋಡಬಹುದಾಗಿದೆ, ಏನು ಭೂಕುಸಿತ ಆಯಿತು ಆ ಪ್ರದೇಶದಲ್ಲಿ ಇವಾಗ ಇಂಡಿಯನ್ ಆರ್ಮಿ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಅಂದರೆ ಟೆಂಪ್ರವರಿ ಬ್ರಿಡ್ಜ್ ಅನ್ನ ಈ ಕಬ್ಬಿಣದ ಈ ಒಂದು ರಾಡ್ಗಳನ್ನ ಬಳಸ್ಕೊಂಡು ತಯಾರಿಸ್ತಾ ಇರುವಂಥದ್ದು. ಗುಡ್ಡ ಕುಸಿತದಿಂದಾಗಿ ಮುಂಡಕೈ, ಚೋರಲ್ಮಲ ಗ್ರಾಮದಲ್ಲಿ ಒಂದು ಊರಿತ್ತು. ಅಲ್ಲಿ 106 ಮನೆಗಳಿದ್ದವು. ಶಾಲೆ, ದೇವಸ್ಥಾನವಿತ್ತು ಅನ್ನೋದಕ್ಕೆ ಕುರುಹೆ ಇಲ್ಲದಂತೆ ಎಲ್ಲವೂ ಮಣ್ಣು ಪಾಲಾಗಿದೆ. ಗುಡ್ಡ ಕುಸಿತ ದುರಂತದಲ್ಲಿ ಬದುಕುಳಿದವರು ಕೈಗೆ ಸಿಕ್ಕ ವಸ್ತುಗಳನ್ನ ಸಾಧ್ಯವಾದಷ್ಟು ಎತ್ತಿಕೊಂಡು ಸಣ್ಣ ಪುಟ್ಟ ಮಕ್ಕಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ.